ರೈಟ್, ನಮ್ಮ ಪ್ರತಿನಿಧಿ ಹನುಮಂತು ಮಾಹಿತಿ ನೀಡ್ತಾ ಇದ್ರು. ಈ ಕ್ಷಣದ ಮೇಜರ್ ಡೆವಲಪ್ಮೆಂಟ್ ಎಸ್ಐಟಿಗೆ ಈ ಒಂದು ತನಿಖೆಯನ್ನ ರಾಜ್ಯ ಸರ್ಕಾರ ವಹಿಸಿ ಆದೇಶ ಹೊರಡಿಸಿರೋದು. ಆದ್ರೆ ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಅನೇಕ ವಕೀಲರು ಈ ಪ್ರಕರಣದಲ್ಲಿ ಇಂಟರ್ವ್ಯೂನ್ ಆಗ್ತಾ ಇದ್ರು, ಸರ್ಕಾರದ ಮೇಲೆ ಒತ್ತಡ ತರೋ ಪ್ರಯತ್ನ ಮಾಡ್ತಾ ಇದ್ರು. ಯಾವಾಗ ಹಿರಿಯ ವಕೀಲರಾದ ಗೋಪಾಲ್ ಗೌಡ ಅವರು ಪ್ರೆಸ್ ಮೀಟ್ ಅನ್ನ ಮಾಡಿ ಸರ್ಕಾರದ ಮೇಲೆ ಒತ್ತಡ ತರೋ ಪ್ರಯತ್ನ ಮಾಡಿದ್ರು, ಮುಖ್ಯಮಂತ್ರಿಗಳು ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ಯಾರೋ ಗೋಪಾಲ್ ಗೌಡ ಒತ್ತಡ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಎಸ್ಐಟಿ ರಚನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅಂದ್ರೆ ಇಲ್ಲಿ ನಿರ್ಧಾರ ಸರ್ಕಾರ ಬದಲಾಯಿಸುವಂತದ್ದು ಏನಾಯ್ತು, ಇದಿರೋ ಪ್ರಶ್ನೆ. ಬಹುಶಃ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ನನ್ನ ಧ್ವನಿ ತಲುಪ್ತಾ ಇದ್ರೆ ಮುಖ್ಯಮಂತ್ರಿ ರೈಟ್ ಸಂಪರ್ಕದಲ್ಲಿಲ್ಲ, ಅವರನ್ನು ಮತ್ತೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಲಾಗುತ್ತೆ. ಸದ್ಯಕ್ಕೆ 4 ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಿದೆ. ಪ್ರಣವ್ ಮೊಹಂತಿ, ಎಂಎನ್ ಅನುಚೇತ್ ಹಾಗೆ ಸೌಮ್ಯಲತಾ, ಜಿತೇಂದ್ರ ಕುಮಾರ್, ಈ 4ರನ್ನ ಒಳಗೊಂಡ ತಂಡ ಧರ್ಮಸ್ಥಳದ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಅನ್ನೋ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಂದುವರೆಸಲಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ, ಇಲ್ಲಿ ಒತ್ತಡಗಳು ವರ್ಕ್ ಆಗಬಹುದು, ಪ್ರಭಾವಗಳು ವರ್ಕ್ ಆಗಬಹುದು. ಹೀಗಾಗಿ ಬೇರೆ ರಾಜ್ಯದ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅನ್ನೋ ಅಭಿಪ್ರಾಯಗಳು ಕೂಡ ಇತ್ತೀಚೆಗೆ ಕೇಳೋಕ್ ಸಿಗ್ತಾ ಇತ್ತು. ಇದೆಲ್ಲ ಬೆಳವಣಿಗೆಗಳ ನಡುವೆ ನಿನ್ನೆ ಗೃಹ ಸಚಿವರು ಹಾಗೆ ಮುಖ್ಯಮಂತ್ರಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಸರ್ಕಾರ ಈಗಲೂ ಕೂಡ ನಿಧಾನವಾದ ಹೆಜ್ಜೆಯನ್ನ ಇಟ್ಟರೆ ಸರ್ಕಾರದ ಬಗ್ಗೆನೇ ವಿಶ್ವಾಸ ಹೊರಟೋಗುತ್ತೆ. ಈಗ ಆಲ್ರೆಡಿ ಅನೇಕ ವಕೀಲರು, ಹೋರಾಟಗಾರರು ಸರ್ಕಾರವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿ ಸರ್ಕಾರ ಅತಿ ಶೀಘ್ರದಲ್ಲಿ ಈ ಬಗ್ಗೆ ಒಂದು ಗಟ್ಟಿ ನಿರ್ಧಾರಕ್ಕೆ ಬರಲೇಬೇಕು ಅನ್ನೋ ರೀತಿಯ ಮಾತುಕತೆ ನಿನ್ನೆಯಷ್ಟೇ ಆಗಿತ್ತು. ಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರ ನಡುವೆ. ಇದರ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ಧರ್ಮಸ್ಥಳ ಗ್ರಾಮದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿರುವ ಆರೋಪ ಪ್ರಕರಣಕ್ಕೆ ಎಸ್ಐಟಿ ರಚಿಸಿ ತನಿಖೆಯನ್ನ ಮಾಡುವ ಆದೇಶವನ್ನ ಹೊರಡಿಸಿದೆ. ಈಗಿರುವ ಕುತೂಹಲ, ಇದು ಕೇವಲ ಈ ಅನಾಮಧೇಯ ವ್ಯಕ್ತಿ ಮಾಡಿರುವ ಆರೋಪ ಏನಿದೆ, ತಾನೇನೆ ಶವಗಳನ್ನ ಹೂತಿಟ್ಟಿದ್ದಾನೆ ಅಂತ ಹೇಳಿ ಈ ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿರುತ್ತಾ, ಅಥವಾ ಧರ್ಮಸ್ಥಳ ಗ್ರಾಮದಿಂದಲೇ ಕೇಳೋಕ್ ಸಿಗ್ತಾ ಇರುವ ಅನೇಕ ಆರೋಪಗಳು, ದಶಕಗಳಿಂದ ಇಲ್ಲಿ ದೌರ್ಜನ್ಯ ನಡೀತಾ ಇದೆ ಅನ್ನೋ ಆರೋಪ, ಇದರ ಬಗ್ಗೆ ಕೂಡ ಗಮನ ವಹಿಸುತ್ತಾ ಎಸ್ಐಟಿ? ಹಾಗೆ ಬಹುಚರ್ಚಿತ ಸೌಜನ್ಯ ಪ್ರಕರಣ, ಈ ಪ್ರಕರಣದ ಬಗ್ಗೆ ಕೂಡ ಎಸ್ಐಟಿ ತನಿಖೆಯನ್ನ ಮಾಡುತ್ತಾ, ಈ ಅನುಮಾನ ಕೂಡ ಇದ್ದೇ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ನಿನ್ನೆ ಗೃಹ ಸಚಿವರು ಹಾಗೆ ಮುಖ್ಯಮಂತ್ರಿಗಳ ನಡುವೆ ನಡೆದ ಮಾತುಕತೆ, ಅದಾದ ನಂತರದಲ್ಲಿ ಎಸ್ಐಟಿ ರಚನೆಯ ನಿರ್ಧಾರ, ಅಂದ್ರೆ ಸರ್ಕಾರದ ಮೇಲೂ ಕೂಡ ಸಾಕಷ್ಟು ಒತ್ತಡ ಆಯಿತು. ಈ ಪ್ರಕರಣದಲ್ಲಿ ಸರ್ಕಾರ ಗಟ್ಟಿಯಾದ ನಿರ್ಧಾರ ಕೈಗೊಳ್ಳಲೇಬೇಕು ಅಂತ ಇದು ಬಹಳ ಕ್ಲಿಯರ್ ಆಗಿದೆ ಇವತ್ತು ಎಸ್ಐಟಿ ರಚನೆ ಮಾಡುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದ ನಂತರ. ಖಂಡಿತ ಸ್ಮಿತಾ, ಯಾಕೆಂತಂದ ಹೇಳಿದ್ರೆ ನಾನು ಆಗ್ಲೇನು ಕೂಡ ಹೇಳ್ತಾ ಇದ್ದೆ, ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ತರುವಂತ ಕೆಲಸಗಳು ಆಯ್ತು ಅನ್ನೋಂಥದ್ರಲ್ಲಿ ಎರಡು ಮಾತಿಲ್ಲ. ಯಾಕೆಂತಂದ ಹೇಳಿದ್ರೆ ಹಿರಿಯ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ಆದಂತಹ ಗೋಪಾಲ್ ಗೌಡರು ಅಂತ ಸೇರಿದಂತೆ, ಧನಂಜಯ ಅವರು ಸೇರಿದಂತೆ ಅನೇಕ ಜನ ಈ ವಕೀಲರು ಹೋಗಿ ಈ ಒಂದು ಪ್ರಕರಣದ ವಿಚಾರಕ್ಕಾಗಿ ಕೂಲಂಕುಷವಾಗಿ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ರು. ಮತ್ತೊಂದು ಕಡೆಗೆ ಒಂದಷ್ಟು ಹೋರಾಟದ ಸ್ವರೂಪಗಳನ್ನು ಕೊಡುವಂತ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಯಾಕೆಂತಂದ ಹೇಳಿದ್ರೆ ಯಾವಾಗ ಅನಾಮಧೇಯ ವ್ಯಕ್ತಿ ಈ ರೀತಿಯ ಹೇಳಿಕೆಗಳನ್ನ ಕೊಟ್ರು, ಅದರಲ್ಲೂ ಕೂಡ ಅನೇಕ ದಿನಗಳಿಂದ ಈ ರೀತಿಯ ದೌರ್ಜನ್ಯ ಆಗ್ತಾ ಇದೆ ಅನ್ನುವಂತಹ ಮನವಿಯನ್ನ ಕೊಟ್ರು. ಅದ್ರ ಜೊತೆಗೆ ಮಹಿಳಾ ಆಯೋಗಕ್ಕೂ ಕೂಡ ಸುದೀರ್ಘವಾದಂತಹ ಹೇಳಿಕೆ ಸ್ವಯಂಕೃತವಾಗಿ ಈಗ ಆ ಒಂದು ಆದೇಶ ಮಾಡುವಂತಹ ವಿಚಾರದಲ್ಲೂ ಕೂಡ ಆದೇಶದ ಕಾಪಿಯಲ್ಲೂ ಕೂಡ ಮಹಿಳಾ ಆಯೋಗದ ಅಧ್ಯಕ್ಷರು ಈ ರೀತಿ ಬರೆದಿದ್ದಾರೆ, ಈ ರೀತಿ ಶವಗಳನ್ನ ಹುತ್ತಿಟ್ಟಿರುವಂತ ಬಗ್ಗೆ ವಿಶೇಷವಾದಂತಹ ತನಿಖೆ ಆಗಬೇಕು ಅನ್ನೋಂತ ವಿಚಾರವನ್ನು ಕೂಡ ಬರೆದಿದ್ದಾರೆ ಅನ್ನೋಂತ ಕಾರಣಕ್ಕಾಗಿ ಎಸ್ಐಟಿ ರಚನೆ ಮಾಡಿದ್ದೇವೆ ಅನ್ನೋಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇದು ಮೇಲ್ನೋಟಕ್ಕೆ ಒಂದು ರೀತಿ ತಾಂತ್ರಿಕವಾಗಿ ಆದೇಶ ಮಾಡಿದಾಗ್ಲೂ ಕೂಡ ಈ ಒಂದು ವಿಚಾರ ರಾಜಕೀಯ ಸ್ವರೂಪವನ್ನು ಪಡೆದಿತ್ತು ಅನ್ನಲಿಕ್ಕೆ ಯಾವುದೇ ರೀತಿಯ ಎರಡು ಮಾತಿಲ್ಲ. ಆ ಕಾರಣಕ್ಕಾಗಿನೇ ರಾಜಕೀಯ ಒತ್ತಡ, ಮತ್ತೊಂದು ಕಡೆಗೆ ಅತ್ಯಂತ ಸೂಕ್ಷ್ಮ ನಡೆ ಅನುಸರಿಸುವಂತ ಕಾರಣಕ್ಕಾಗಿನೇ ನಿನ್ನೆ ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸುದೀರ್ಘವಾದಂತಹ ಚರ್ಚೆಯನ್ನ ನಡೆಸಿ
ಮೊದಲು ಸತ್ಯಾಸತ್ಯತೆ ಏನಿದೆ ಅನ್ನುವಂಥದ್ದನ್ನ ತಿಳಿಬೇಕು. ಅದಾದ ನಂತರದಲ್ಲಿ ಜನರಿಗೆ ಒಂದು ಸ್ಪಷ್ಟವಾದಂತಹ ಸಂದೇಶ ಕೊಡುವಂತಹ ನಿರ್ಧಾರವನ್ನು ಸರ್ಕಾರ ಮಾಡದಂತೆ ಕಾಣ್ತಾ ಇರುವಂತದ್ದು. ಯಾಕೆಂತಂದ ಹೇಳಿದ್ರೆ ಇಲ್ಲ ಪೊಲೀಸ್ ಇಲಾಖೆ ತನಿಖೆ ನಡೆಸುವಂತಹ ಹೊತ್ತಿನಲ್ಲೂ ಕೂಡ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡ್ಲಿಕ್ಕೆ ಯಾಕೆ ಇಷ್ಟು ಮಟ್ಟಿಗೆ ಒತ್ತಡ ಬರ್ತಾ ಇದೆ, ಅದರಲ್ಲೂ ಕೂಡ ಹಿರಿಯರು ಮಾಡ್ತಾ ಇರುವಂತದ್ದು ಮತ್ತೆ ಪ್ರಗತಿಪರರು ಎಲ್ಲರೂ ಕೂಡ ಯಾರೆಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋದು ಅವರೇ ಹೇಳಿರುವಂತಹ ಒತ್ತಾಯ ಮನವಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋ ಒಂದಷ್ಟು ಲೆಕ್ಕಾಚಾರಗಳನ್ನು ಹಾಕಿಕೊಂಡೇ ಈಗ ಎಸ್ಐಟಿ ತನಿಖಾ ಸಂಪರ್ಕದಲ್ಲಿ ಹನುಮಂತು ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ ರೈಟ್. ನಮ್ಮ ಪ್ರತಿನಿಧಿ ಹನುಮಂತು ಮಾಹಿತಿ ನೀಡ್ತಾ ಇದ್ರು. ಈ ಕ್ಷಣದ ಮೇಜರ್ ಡೆವಲಪ್ಮೆಂಟ್ ಎಸ್ಐಟಿಗೆ ಈ ಒಂದು ತನಿಖೆಯನ್ನ ರಾಜ್ಯ ಸರ್ಕಾರ ವಹಿಸಿ ಆದೇಶ ಹೊರಡಿಸಿರೋದು. ಆದ್ರೆ ವೀಕ್ಷಕರೇ, ನಿಮಗೆ ನೆನಪಿರಬಹುದು, ಅನೇಕ ವಕೀಲರು ಈ ಪ್ರಕರಣದಲ್ಲಿ ಇಂಟರ್ವ್ಯೂನ್ ಆಗ್ತಾ ಇದ್ರು, ಸರ್ಕಾರದ ಮೇಲೆ ಒತ್ತಡ ತರೋ ಪ್ರಯತ್ನ ಮಾಡ್ತಾ ಇದ್ರು. ಯಾವಾಗ ಹಿರಿಯ ವಕೀಲರಾದ ಗೋಪಾಲ್ ಗೌಡ ಅವರು ಪ್ರೆಸ್ ಮೀಟ್ ಅನ್ನ ಮಾಡಿ ಸರ್ಕಾರದ ಮೇಲೆ ಒತ್ತಡ ತರೋ ಪ್ರಯತ್ನ ಮಾಡಿದ್ರು, ಮುಖ್ಯಮಂತ್ರಿಗಳು ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ರು, ಯಾರೋ ಗೋಪಾಲ್ ಗೌಡ ಒತ್ತಡ ಮಾಡ್ತಿದ್ದಾರೆ ಅಂತ ಹೇಳಿ ನಾವು ಎಸ್ಐಟಿ ರಚನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ. ಅಂದ್ರೆ ಇಲ್ಲಿ ನಿರ್ಧಾರ ಸರ್ಕಾರ ಬದಲಾಯಿಸುವಂತದ್ದು ಏನಾಯ್ತು, ಇದಿರೋ ಪ್ರಶ್ನೆ. ಬಹುಶಃ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ನನ್ನ ಧ್ವನಿ ತಲುಪ್ತಾ ಇದ್ರೆ ಮುಖ್ಯಮಂತ್ರಿ ರೈಟ್ ಸಂಪರ್ಕದಲ್ಲಿಲ್ಲ, ಅವರನ್ನು ಮತ್ತೆ ಸಂಪರ್ಕಕ್ಕೆ ತೆಗೆದುಕೊಳ್ಳೋ ಪ್ರಯತ್ನ ಮಾಡಲಾಗುತ್ತೆ. ಸದ್ಯಕ್ಕೆ 4 ಹಿರಿಯ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಎಸ್ಐಟಿ ರಚನೆಯಾಗಿದೆ. ಪ್ರಣವ್ ಮೊಹಂತಿ, ಎಂಎನ್ ಅನುಚೇತ್ ಹಾಗೆ ಸೌಮ್ಯಲತಾ, ಜಿತೇಂದ್ರ ಕುಮಾರ್, ಈ 4ರನ್ನ ಒಳಗೊಂಡ ತಂಡ ಧರ್ಮಸ್ಥಳದ ಗ್ರಾಮದಲ್ಲಿ 100 ಶವಗಳನ್ನ ಹೂತಿಡಲಾಗಿದೆ ಅನ್ನೋ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮುಂದುವರೆಸಲಿದ್ದಾರೆ. ರಾಜ್ಯ ಸರ್ಕಾರದ ಮೇಲೆ ವಿಶ್ವಾಸ ಇಲ್ಲ, ಇಲ್ಲಿ ಒತ್ತಡಗಳು ವರ್ಕ್ ಆಗಬಹುದು, ಪ್ರಭಾವಗಳು ವರ್ಕ್ ಆಗಬಹುದು, ಹೀಗಾಗಿ ಬೇರೆ ರಾಜ್ಯದ ಸರ್ಕಾರ ಇದರಲ್ಲಿ ಮಧ್ಯಪ್ರವೇಶ ಮಾಡಬೇಕು ಅನ್ನೋ ಅಭಿಪ್ರಾಯಗಳು ಕೂಡ ಇತ್ತೀಚೆಗೆ ಕೇಳೋಕ್ ಸಿಗ್ತಾ ಇತ್ತು. ಇದೆಲ್ಲ ಬೆಳವಣಿಗೆಗಳ ನಡುವೆ ನಿನ್ನೆ ಗೃಹ ಸಚಿವರು ಹಾಗೆ ಮುಖ್ಯಮಂತ್ರಿಗಳು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾದ ಮಾತುಕತೆಯನ್ನ ಕೂಡ ನಡೆಸಿದ್ದಾರೆ. ಸರ್ಕಾರ ಈಗಲೂ ಕೂಡ ನಿಧಾನವಾದ ಹೆಜ್ಜೆಯನ್ನ ಇಟ್ರೆ ಸರ್ಕಾರದ ಬಗ್ಗೆನೇ ವಿಶ್ವಾಸ ಹೊರಟೋಗುತ್ತೆ. ಈಗ ಆಲ್ರೆಡಿ ಅನೇಕ ವಕೀಲರು, ಹೋರಾಟಗಾರರು ಸರ್ಕಾರವನ್ನ ಪ್ರಶ್ನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿ ಸರ್ಕಾರ ಅತಿ ಶೀಘ್ರದಲ್ಲಿ ಈ ಬಗ್ಗೆ ಒಂದು ಗಟ್ಟಿ ನಿರ್ಧಾರಕ್ಕೆ ಬರಲೇಬೇಕು ಅನ್ನೋ ರೀತಿಯ ಮಾತುಕತೆ ನಿನ್ನೆಯಷ್ಟೇ ಆಗಿತ್ತು ಮುಖ್ಯಮಂತ್ರಿಗಳು ಹಾಗೆ ಗೃಹ ಸಚಿವರ ನಡುವೆ. ಇದರ ಬೆನ್ನಲ್ಲೇ ಇದೀಗ ರಾಜ್ಯ ಸರ್ಕಾರ ಧರ್ಮಸ್ಥಳ ಗ್ರಾಮದಲ್ಲಿ 100 ಶವಗಳನ್ನ ಹೂತಿಟ್ಟಿರುವ ಆರೋಪ ಪ್ರಕರಣಕ್ಕೆ ಎಸ್ಐಟಿ ರಚಿಸಿ ತನಿಖೆಯನ್ನ ಮಾಡುವ ಆದೇಶವನ್ನ ಹೊರಡಿಸಿದೆ. ಈಗಿರುವ ಕುತೂಹಲ, ಇದು ಕೇವಲ ಈ ಅನಾಮಧೇಯ ವ್ಯಕ್ತಿ ಮಾಡಿರುವ ಆರೋಪ ಏನಿದೆ, ತಾನೇನೆ ಶವಗಳನ್ನ ಹೂತಿಟ್ಟಿದ್ದಾನೆ ಅಂತ ಹೇಳಿ ಈ ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿರುತ್ತಾ, ಅಥವಾ ಧರ್ಮಸ್ಥಳ ಗ್ರಾಮದಿಂದಲೇ ಕೇಳೋಕ್ ಸಿಗ್ತಾ ಇರುವ ಅನೇಕ ಆರೋಪಗಳು, ದಶಕಗಳಿಂದ ಇಲ್ಲಿ ದೌರ್ಜನ್ಯ ನಡೀತಾ ಇದೆ ಅನ್ನೋ ಆರೋಪ, ಇದರ ಬಗ್ಗೆ ಕೂಡ ಗಮನ ವಹಿಸುತ್ತಾ ಎಸ್ಐಟಿ? ಹಾಗೆ ಬಹುಚರ್ಚಿತ ಸೌಜನ್ಯ ಪ್ರಕರಣ, ಈ ಪ್ರಕರಣದ ಬಗ್ಗೆ ಕೂಡ ಎಸ್ಐಟಿ ತನಿಖೆಯನ್ನ ಮಾಡುತ್ತಾ, ಈ ಅನುಮಾನ ಕೂಡ ಇದ್ದೇ ಇದೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ನೇರ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ನಿನ್ನೆ ಗೃಹ ಸಚಿವರು ಹಾಗೆ ಮುಖ್ಯಮಂತ್ರಿಗಳ ನಡುವೆ ನಡೆದ ಮಾತುಕತೆ, ಅದಾದ ನಂತರದಲ್ಲಿ ಎಸ್ಐಟಿ ರಚನೆಯ ನಿರ್ಧಾರ, ಅಂದ್ರೆ ಸರ್ಕಾರದ ಮೇಲೂ ಕೂಡ ಸಾಕಷ್ಟು ಒತ್ತಡ ಆಯಿತು. ಈ ಪ್ರಕರಣದಲ್ಲಿ ಸರ್ಕಾರ ಗಟ್ಟಿಯಾದ ನಿರ್ಧಾರ ಕೈಗೊಳ್ಳಲೇಬೇಕು ಅಂತ ಇದು ಬಹಳ ಕ್ಲಿಯರ್ ಆಗಿದೆ ಇವತ್ತು ಎಸ್ಐಟಿ ರಚನೆ ಮಾಡುವ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದ ನಂತರ. ಖಂಡಿತ ಸ್ಮಿತಾ, ಯಾಕೆಂತಂದ ಹೇಳಿದ್ರೆ ನಾನು ಆಗ್ಲೇನು ಕೂಡ ಹೇಳ್ತಾ ಇದ್ದೆ, ಸಿಎಂ ಸಿದ್ದರಾಮಯ್ಯ ಅವರ ಮೇಲೆ ಒತ್ತಡ ತರುವಂತ ಕೆಲಸಗಳು ಆಯ್ತು ಅನ್ನೋಂಥದ್ರಲ್ಲಿ 2 ಮಾತಿಲ್ಲ. ಯಾಕೆಂತಂದ ಹೇಳಿದ್ರೆ ಹಿರಿಯ ಸುಪ್ರೀಂ ಕೋರ್ಟ್ ನ ನಿವೃತ್ತ ನ್ಯಾಯಮೂರ್ತಿ ಆದಂತಹ ಗೋಪಾಲ್ ಗೌಡರು ಅಂತ ಸೇರಿದಂತೆ, ಧನಂಜಯ ಅವರು ಸೇರಿದಂತೆ ಅನೇಕ ಜನ ಈ ವಕೀಲರು ಹೋಗಿ ಈ ಒಂದು ಪ್ರಕರಣದ ವಿಚಾರಕ್ಕವಾಗಿ ಕೂಲಂಕುಷವಾಗಿ ತನಿಖೆ ಆಗಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿದ್ರು. ಮತ್ತೊಂದು ಕಡೆಗೆ ಒಂದಷ್ಟು ಹೋರಾಟದ ಸ್ವರೂಪಗಳನ್ನು ಕೊಡುವಂತ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ಯಾಕೆಂತಂದ ಹೇಳಿದ್ರೆ ಯಾವಾಗ ಅನಾಮಧೇಯ ವ್ಯಕ್ತಿ ಈ ರೀತಿಯ ಹೇಳಿಕೆಗಳನ್ನ ಕೊಟ್ರು, ಅದರಲ್ಲೂ ಕೂಡ ಅನೇಕ ದಿನಗಳಿಂದ ಈ ರೀತಿಯ ದೌರ್ಜನ್ಯ ಆಗ್ತಾ ಇದೆ ಅನ್ನುವಂತ ಮನವಿಯನ್ನ ಕೊಟ್ರು. ಅದ್ರ ಜೊತೆಗೆ ಮಹಿಳಾ ಆಯೋಗ ಕೂಡ ಸುದೀರ್ಘವಾದಂತಹ ಹೇಳಿಕೆ ಸ್ವಯಂಕೃತವಾಗಿ ಈಗ ಆ ಒಂದು ಆದೇಶ ಮಾಡುವಂತಹ ವಿಚಾರದಲ್ಲೂ ಕೂಡ ಆದೇಶದ ಕಾಪಿಯಲ್ಲೂ ಕೂಡ ಮಹಿಳಾ ಆಯೋಗದ ಅಧ್ಯಕ್ಷರು
ಮುಖ್ಯಮಂತ್ರಿ ಈ ರೀತಿ ಬರೆದಿದ್ದಾರೆ, ಈ ರೀತಿ ಶವಗಳನ್ನ ಹುತ್ತಿಟ್ಟಿರುವಂತದ ಬಗ್ಗೆ ವಿಶೇಷವಾದಂತಹ ತನಿಖೆ ಆಗ್ಬೇಕು ಅನ್ನೋಂತ ವಿಚಾರವನ್ನು ಕೂಡ ಬರೆದಿದ್ದಾರೆ ಅನ್ನೋಂತ ಕಾರಣಕ್ಕಾಗಿ SIT ರಚನೆ ಮಾಡಿದ್ದೇವೆ ಅನ್ನೋಂಥದ್ದನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಇದು ಮೇಲ್ನೋಟಕ್ಕೆ ಒಂದು ರೀತಿ ತಾಂತ್ರಿಕವಾಗಿ ಆದೇಶ ಮಾಡಿದಾಗ್ಲೂ ಕೂಡ ಈ ಒಂದು ವಿಚಾರ ರಾಜಕೀಯ ಸ್ವರೂಪವನ್ನು ಪಡೆದಿತ್ತು ಅನ್ನಲಿಕ್ಕೆ ಯಾವುದೇ ರೀತಿಯ ಎರಡು ಮಾತಿಲ್ಲ. ಆ ಕಾರಣಕ್ಕಾಗಿನೇ ರಾಜಕೀಯ ಒತ್ತಡ, ಮತ್ತೊಂದು ಕಡೆಗೆ ಅತ್ಯಂತ ಸೂಕ್ಷ್ಮ ನಡೆ ಅನುಸರಿಸುವಂತ ಕಾರಣಕ್ಕಾಗಿನೇ ನಿನ್ನೆ ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸುದೀರ್ಘವಾದಂತಹ ಚರ್ಚೆಯನ್ನ ನಡೆಸಿ ಮೊದಲು ಸತ್ಯಾಸತ್ಯತೆ ಏನಿದೆ ಅನ್ನುವಂಥದ್ದನ್ನ ತಿಳಿಬೇಕು, ಅದಾದ ನಂತರದಲ್ಲಿ ಜನರಿಗೆ ಒಂದು ಸ್ಪಷ್ಟವಾದಂತಹ ಸಂದೇಶ ಕೊಡುವಂತಹ ನಿರ್ಧಾರವನ್ನು ಸರ್ಕಾರ ಮಾಡದಂತೆ ಕಾಣ್ತಾ ಇರುವಂತದ್ದು. ಯಾಕೆಂತಂದ ಹೇಳಿದ್ರೆ ಒಂದು ಪೊಲೀಸ್ ಇಲಾಖೆ ತನಿಖೆ ನಡೆಸುವಂತಹ ಹೊತ್ತಿನಲ್ಲೂ ಕೂಡ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡಲಿಕ್ಕೆ ಯಾಕೆ ಇಷ್ಟು ಮಟ್ಟಿಗೆ ಒತ್ತಡ ಬರ್ತಾ ಇದೆ, ಅದರಲ್ಲೂ ಕೂಡ ಹಿರಿಯರು ಮಾಡ್ತಾ ಇರುವಂತದ್ದು, ಮತ್ತೆ ಪ್ರಗತಿಪರರು ಎಲ್ಲರೂ ಕೂಡ ಯಾರೆಲ್ಲ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರೋದು ಅವರೇ ಹೇಳಿರುವಂತಹ ಒತ್ತಾಯ ಮನವಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋ ಒಂದಷ್ಟು ಲೆಕ್ಕಾಚಾರಗಳನ್ನ ಹಾಕಿಕೊಂಡೇ ಈಗ SIT ತನಿಖಾ ಸಂಪರ್ಕದಲ್ಲಿ ಹನುಮಂತು ಮತ್ತಷ್ಟು ಅಪ್ಡೇಟ್ಸ್ ಬರ್ತಾ